ಸಾಮ್ರಾಟ್ ಸಾನ್ಯಾನ ತುಟಿ ಮೇಲೆ ತುಟಿ ಇಟ್ಟು ಕಿಸ್ ಮಾಡ್ತಾ ಇದ್ದ. ಸಾನ್ಯಾ ಕೊಸರಾಡ್ತಾ ದೂರ ತಳ್ಳೋ ಮೊದ್ಲೇ ಟಕ್ ಅಂತ ರೂಮ್ ಡೋರ್ ಓಪನ್ ಆಯ್ತು. ಶ್ರೀಕಂಠದತ್ತ ಒಳಗ್ ಬಂದ್ರು. ಇವರಿಬ್ರು ಆ ಸ್ಥಿತಿಲಿರೋದನ್ನ ನೋಡಿ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ತಕ್ಷಣ ಕಣ್ಮುಚ್ಚಿ, ಸಾರಿ, ನೀವಿಬ್ರು ಈ ತರ ಬ್ಯುಸಿ ಇದ್ದೀರಾ ಅಂತ ಗೊತ್ತಿರ್ಲಿಲ್ಲ. ಸಾರಿ. ಸಾನ್ಯಾ, ನಾನು ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನನ್ಗಿವಾಗ ಒಂದು ಅಪಾಯಿಂಟ್ಮೆಂಟ್ ಇದೆ, ಅದಕ್ಕೆ ನೀನು ನನ್ನ ಜೊತೆ ಜಾಯ್ನ್ ಆಗ್ಬೇಕು ಅಂದ್ರು. ತಕ್ಷಣ ಸಾನ್ಯಾ ಸಾಮ್ರಾಟ್ನ ದೂರ ತಳ್ಳಿದ್ಲು. ಆದ್ರೂ ಅವನ ಕೈ ಇನ್ನೂ ಅವಳು ಸೊಂಟದ ಮೇಲೆ ಇತ್ತು. ಸಾನ್ಯಾ ಮುಜುಗರದಲ್ಲೇ ಶ್ರೀಕಂಠದತ್ತನ್ನ ನೋಡ್ತಾ, ಯಾವ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀರಾ ತಾತ? ಅದನ್ನ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಮಾತಾಡೋಣ. ಜಸ್ಟ್ ಹರಿ ಅಪ್, ನನಗೆ ಟೈಮ್ ಇಲ್ಲ. ಪಕ್ಕದಲ್ಲೇ ಇದ್ದ ಸಾಮ್ರಾಟ್ ಅವಳನ್ನ ಕಾಲು ಎಳಿತಾ, ಏನು ತುಂಬಾ ಸಂತೋಷವಾಗಿರೋ ತರ ಕಾಣ್ತಿದ್ಯಾ ಅಂದ. ಅವನ್ ವಾಯ್ಸ್ ಕಿವಿ ಮೇಲೆ ಬೀಳ್ತಿದ್ದ ಹಾಗೆ ಸಾನಿಯಾ ಮುಖದಲ್ಲಿದ್ದ ಪುಟ್ಟ ನಗು ಮಾಯ ಆಗಿ ಕೋಪ ಸರ್ರಂತ ನೆತ್ತಿಗೇರ್ತು. ನನ್ ಜೊತೆನೆ ಹೀಗ್ ಬಿಹೇವ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಅದು ನನಗೆ ಕಿಸ್ ಕೊಡ್ತ್ಯಾ ಇಡಿಯಟ್ ಅಂತ ಬೈದು ತನ್ನ ಸೊಂಟದಲ್ಲಿದ್ದ ಸಾಮ್ರಾಟ್ ಕೈನ ಕಿತ್ತೆಸದ್ಲು. ಅವಳಿಗೆ ಸಾಮ್ರಾಟ್ನ ಇನ್ನೂ ಉಗ್ದು ಉಪ್ಪಿನಕಾಯಿ ಹಾಕ್ಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಅವಳ ಹತ್ರ ಅಷ್ಟೊಂದು ಟೈಮ್ ಇರ್ಲಿಲ್ಲ. ಸೀದಾ ವಾಶ್ರೂಮ್ಗೆ ಹೋಗಿ ಗಸಗಸ ಅಂತ ಅವ್ನ್ ಕಿಸ್ ಕೊಟ್ಟಿರೋ ತುಟಿನ ಉಜ್ಜಿ ತೊಳ್ಕೊಳ್ಳೋದಕ್ ಶುರು ಮಾಡುದು. ಅವಳು ರೂಮಿಂದ ಆಚೆ ಹೋದ್ಮೇಲೆ ಅವನು ರೆಡಿ ಆಗ್ಬೇಕಾಗಿತ್ತು. ಬಟ್ ಅವಳು ಲೇಟ್ ಮಾಡಿದ್ರಿಂದ ಅವ್ನು ರೆಡಿ ಆಗೋದು ಕೂಡ ಲೇಟ್ ಆಯ್ತು. ಇವತ್ತು ಖಂಡಿತ ತನಗೆ ಬ್ರೇಕ್ಫಾಸ್ಟ್ ಸಿಗಲ್ಲ ಅನ್ನೋ ಡೌಟ್ ಅಲ್ಲೇ ಡೈನಿಂಗ್ ಹಾಲಿಗೆ ಬಂದ. ಅಲ್ಲಿ ಶ್ರೀಕಂಠದತ್ತ ಸಾನ್ಯಾ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಿದ್ರು. ಸಾನ್ಯಾ, ಏಕೆ ಪ್ರೈವೇಟ್ ಲಿಮಿಟೆಡ್ ನಮ್ಗೆ ಒಂದು ಕಾಂಟ್ರಾಕ್ಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಆ ಡೀಲ್ನ ಡಿಸ್ಕಸ್ ಮಾಡುವಾಗ ನೀನು ನಮ್ಮ ಕಂಪ್ನಿನ ರೆಪ್ರೆಸೆಂಟ್ ಮಾಡಬೇಕು ಅಂತ ಅವ್ರು ಬಯಸ್ತಿದ್ದಾರೆ. ಸೊ ಈ ಮೀಟಿಂಗ್ನ ನೀನು ಅಟೆಂಡ್ ಮಾಡಲೇಬೇಕು. ಶ್ರೀಕಂಠದತ್ತ ಅವರ ಮಾತು ಕೇಳಿ ಸಾಮ್ರಾಟ್ ಮುಖದಲ್ಲಿ ಲೈಟ್ ಆಗಿ ನಗು ಬಂತು. ಇದೆಲ್ಲ ಸಾಮ್ರಾಟೆ ಅಕ್ರಮ್ ಹತ್ರ ಹೇಳಿ ಮಾಡ್ಸಿದ್ದ. ಹೀಗಾದ್ರೂ ಸಾನ್ಯಾ ತನ್ನ ಮನೆಯವ್ರ ಮುಂದೆ ಕಳ್ಕೊಂಡಿರೋ ರೆಸ್ಪೆಕ್ಟ್, ಪೊಸಿಷನ್ ಎಲ್ಲ ವಾಪಸ್ ಕಳಿಸ್ಬಹುದು ಅಂತ. ಅಷ್ಟರಲ್ಲಿ ಶರ್ಮಿಳಾನೋ ಶ್ರೀಕಂಠದತ್ತ ಅವರ ಮಾತು ಕೇಳಿ ಸಾನ್ಯನ್ ಹತ್ರ ಬಂದ್ಲು. ವಾವ್, ಸೂಪರ್ ಮಗಳೇ, ಇದ್ ನಿನ್ಗೆ ತುಂಬಾನೇ ಒಳ್ಳೆ ಆಪರ್ಚುನಿಟಿ. ನೀನ್ ಬೇಗ ಹೊರಡು, ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ ಅಂತ ಒಂದೇ ಉಸಿರಲ್ಲಿ ಹೇಳಿದ್ಲು. ಸಾನ್ಯಾ ಸರಿ ಅಂತ ತಲೆ ಆಡಿಸ್ತಾ, ತಾತ ಹಾಗಾದ್ರೆ ಒಟ್ಟಿಗೆ ನಿಮ್ ಕಾರಲ್ಲೇ ಹೋಗೋಣ್ವಾ ಅಥವಾ ನನ್ ಕಾರಲ್ಲಿ ಹೋಗೋಣ್ವಾ ಅಂತ ಎಕ್ಸೈಟ್ ಆಗಿ ಕೇಳಿದ್ಲು. ಸಾಮ್ರಾಟ್ ದೂರದಲ್ಲೇ ನಿಂತ್ಕೊಂಡು ಮುಗುಳ್ನಗ್ತಾ ಸಾನ್ಯನ್ ಮುಖದಲ್ಲಿರೋ ಖುಷಿ, ಎಕ್ಸೈಟ್ಮೆಂಟ್ ನ ನೋಡ್ತಾ ಇದ್ದ. ಅವಳು ನಕ್ಕಾಗ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು. ಅಷ್ಟರಲ್ಲಿ ಶ್ರೀಕಂಠದತ್ತ, ಇಲ್ಲ, ನಾವಿಬ್ರು ಸೆಪರೇಟ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದ್ಮೇಲೆ ನೀನು ನೇರ ಆಫೀಸ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಅವನಲ್ಲಿಂದ ಆಫೀಸಿಗೆ ಹೊರಟ. ಆಫೀಸ್ ಒಳಗ್ ಬರ್ತಾ ಇದ್ದಂಗೆ ಅವನ ಕಣ್ಣಿಗೆ ಮೊದಲು ಬಿದ್ದಿದ್ದೆ ಜೆನ್ನಿ. ಜೆನ್ನಿನು ಸಾಮ್ರಾಟ್ನ ನೋಡ್ತಾ ಇದ್ದಂಗೆ ಯಾವತ್ತೂ ಇಲ್ದೇ ಇರೋ ಭಯ, ಗೌರವದಿಂದ ಗುಡ್ ಮಾರ್ನಿಂಗ್ ಸಾಮ್ರಾಟ್ ಸರ್ ಅಂತ ಹಲ್ಗಿಂಚ್ಕೊಂಡು ವಿಶ್ ಮಾಡಿದ್ಲು. ಸಾಮ್ರಾಟ್ ಮೀಸೆ ಅಂಚಲೆ ನಗು ಹೈಡ್ ಮಾಡ್ತಾ ಗುಡ್ ಮಾರ್ನಿಂಗ್ ಲ್ಯಾಪ್ಟಾಪ್ ಓಪನ್ ಮಾಡ್ದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ನಯನ ಅಂತಿರೋದು ನೋಡಿ ಪಟ್ ಅಂತ ಕಾಲ್ ರಿಸೀವ್ ಮಾಡ್ದ. ನಮಸ್ಕಾರ ನಂದಿತಾ ಮೇಡಮ್, ಕಿಚಾಯಿಸೋ ಟೋನಲ್ಲಿ ಹೇಳ್ದ. ನಂದಿತಾ ಅಲ್ಲ, ನಯನ. ಅಂದಹಾಗೆ ನಾನು ಯಾಕೆ ಕಾಲ್ ಮಾಡಿದೆ ಅಂದ್ರೆ, ನಿನ್ಗೆ 4 ಗಂಟೆಗೆ ಸಿಗೋದಕ್ಕಾಗತ್ತಾ? ಓಕೆ ಅಂದ್ರೆ ನಿನ್ನನ್ನ ಪಿಕಪ್ ಮಾಡೋದಕ್ಕೆ ಒಬ್ಬನ ಕಳಿಸ್ತೀನಿ, ಆಮೇಲೆ ಅವನ ನಿನ್ನ ಡ್ರಾಪ್ ಕೂಡ ಮಾಡ್ತಾನೆ. ಸಾಮ್ರಾಟ್ ಒಂದು ಕ್ಷಣ ಯೋಚನೆ ಮಾಡಿ ಹಾ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಆಮೇಲೆ ಅವನ್ಗೆ ಇಷ್ಟ ಇಲ್ಲದೆ ಇದ್ರು 3 ಗಂಟೆವರೆಗೂ ಕೆಲಸ ಮುಂದುವರಿಸ್ದ. ಅಷ್ಟೊತ್ತಿಗೆ ಲಂಚ್ ಟೈಮ್ ಆಗಿತ್ತು. ಎದ್ದು ಕ್ಯಾಂಟೀನ್ ಕಡೆ ಹೋದ. ಆಲ್ರೆಡಿ ಅಲ್ಲಿ ಸುಮಾರು ಜನ ಎಂಪ್ಲಾಯ್ಸ್ ಊಟ ಮಾಡ್ತಾ ಇದ್ರು. ಅವರೆಲ್ಲ ಸಾಮ್ರಾಟ್ ಬರ್ತಿದ್ದಂಗೆ ಗುರಾಯಿಸ್ಕೊಂಡು ನೋಡೋದಕ್ ಶುರು ಮಾಡಿದ್ರು. ಕೈಯಲ್ಲಿದ್ದ ತುತ್ತು ಬಾಯಿಗೆ ಹಾಕ್ತೆ ಹಾಗೆ ನೋಡ್ತಾನೆ ಇದ್ರು. ಬಟ್ ಸಾಮ್ರಾಟ್ ಕಿಂಚಿತ್ತು ಕೇರ್ ಮಾಡದೆ ಫುಡ್ ಆರ್ಡರ್ ಮಾಡೋದಕ್ಕೆ ಕೌಂಟರ್ ಕಡೆ ಹೋದ. ಆ ಕ್ಯೂನಲ್ಲಿ ಸಾಮ್ರಾಟ್ ಹಿಂದೆ ಇದ್ದ ಹುಡುಗಿ ಪಿಸು ಧ್ವನಿಲಿ, ಏನ್ ಗೊತ್ತಾ, ಇವತ್ತು ಆಫೀಸ್ಗೆ ಲೇಟ್ ಆಗಿ ಬಂದಿರೋ ಹುಡುಗ ಇವನೇ, ಇಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾನಂತೆ ಅಂತ ಹೇಳಿದ್ಲು. ಸಾಮ್ರಾಟ್ ಹಿಂದೆ ತಿರ್ಗಿ ಅವಳ ಮುಖ ಒಂದ್ಸಲಿ ನೋಡ್ದ. ಆದ್ರೂ ಅವಳು ಸುಮ್ನಿರ್ದೆ. ಇವನ ಅದೃಷ್ಟ ಚೆನ್ನಾಗಿದೆ. ಜೆನ್ನಿ ಏನಾದ್ರೂ ಅಕ್ರಮ್ ಸರ್ಗಿ ವಿಷಯ ಹೇಳಿದ್ರೆ ಇಷ್ಟೊತ್ತಿಗೆ ಇವನನ್ನ ಕೆಲ್ಸದಿಂದ ತೆಗ್ದಿರ್ತಿದ್ರು. ಸಾಮ್ರಾಟ್ ಏನೂ ರಿಯಾಕ್ಟ್ ಮಾಡ್ಲಿಲ್ಲ. ಅವ್ನು ಆರ್ಡರ್ ಮಾಡಿದ್ದ ಫುಡ್ ತಗೊಂಡು ಸೆಪರೇಟ್ ಆಗಿ ಒಂದು ಟೇಬಲ್ಗೆ ಹೋಗಿ ಕೂತ್ಕೊಂಡ. ಆದ್ರೆ ಉಳ್ದವ್ರು ಸುಮ್ನಿರ್ಬೇಕಲ್ಲ. ಸ್ವಲ್ಪ ದೂರದಲ್ಲಿ ಕೂತಿರೋ ಮತ್ತೊಬ್ಬ, ಅಲ್ಲ ಕಣೋ ಮಗ, ನಾನು ಅವತ್ತು 2 ನಿಮಿಷ ಲೇಟಾಗಿ ಬಂದಿದ್ಕೆ ಆ ಜೆನ್ನಿ ಕೆಲ್ಸದಿಂದ ತೆಗ್ದು ಹಾಕ್ತೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ಲು. ಇವತ್ತಿವನು 2 ಗಂಟೆ ಲೇಟಾಗಿ ಬಂದಿದ್ದಾನೆ. ಅಂಥದ್ರಲ್ಲಿ 32 ಹಲ್ಲು ಬಿಟ್ಕೊಂಡು ಗುಡ್ ಮಾರ್ನಿಂಗ್ ಅಂದ್ಲು. ಇದು ಹೆಂಗೋ ಸಾಧ್ಯ ಅಂತ ಕೇಳ್ದ. ಹಾಗಾದ್ರೆ ಈ ವಿಷಯದ ಬಗ್ಗೆ ಇನ್ನೂ ಅವನ್ ಮ್ಯಾನೇಜರ್ ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಮಗ. ಇವತ್ತಲ್ಲ ನಾಳೆ ಈ ವಿಷಯ ಆಚೆ ಬರುತ್ತೆ. ಅವತ್ತು ಮ್ಯಾನೇಜರ್ ಇವನನ್ನ ಒದ್ದೋಡಿಸ್ತಾರೆ, ನೋಡ್ತಾ ಇರು ಅಂತ ಅವನ್ ಎದುರು ಕೂತಿರೋನ್ ಹೇಳ್ದ. ಅಷ್ಟರಲ್ಲಿ ಸಾಮ್ರಾಟ್ ಹಿಂದೆಯಿಂದ, ನೀನಿಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ಯಾ ಅನ್ನೋ ಹುಡುಗಿ ವಾಯ್ಸ್ ಕೇಳಿಸ್ತು. ಆ ವಾಯ್ಸ್ ಕೇಳಿದ ತಕ್ಷಣ ಅದು ತನ್ನ ಕ್ಲಾಸ್ಮೇಟ್ ಕಾಮಿನಿದು ಅಂತ ಸಾಮ್ರಾಟ್ ಕಣ್ ಹಿಡ್ದ.
ಕಾಮಿನಿ ತನ್ನ ಪ್ಲೇಟ್ ತಗೊಂಡು ಸೀದಾ ಅವನ್ ಮುಂದೆ ಬಂದು ಕೂತ್ಕೊಂಡು, ಅಲ್ಲ ಸಾಮ್ರಾಟ್, ನೀನ್ ಇಲ್ಲಿ ಒಬ್ಬ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ಯಾ, ಮತ್ ಹಾಗಾದ್ರೆ ಅವತ್ತು ರಿಯೂನಿಯನ್ ಪಾರ್ಟಿಯಲ್ಲಿ ಅಷ್ಟು ದೊಡ್ಡ ಬಿಲ್ನ ಹೇಗ್ ಪೇ ಮಾಡ್ದೆ ಅಂತ ಕೇಳಿದ್ಲು. ಅಲ್ಲ, ನೀನು ನೆಕ್ಸ್ಟ್ ವರ್ಲ್ಡ್ ಟೂರ್ ಹೋಗೋಳಿದ್ದೆ ಅಲ್ವಾ ಫ್ರಾನ್ಸ್ಗೆ, ಮತ್ತೆ ಇಲ್ಲಿ ಯಾಕೆ ವರ್ಕ್ ಮಾಡ್ತಿದ್ಯಾ? ಸಾಮ್ರಾಟ್ ಮಾತು ಚೂಪಾದ್ ಬಾಣ ತರ ಕಾಮಿನಿಗ್ ನಾಟ್ತು. ತಬ್ಬಿಬ್ಬಾಗಿ ಗಂಟ್ಲು ಒಣಗೋದಕ್ ಶುರುವಾಯ್ತು. ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ದೆ ಜಿಂಕೆ ನುಂಗಿರೋ ಹೆಬ್ಬಾವಿನ ತರ ಒದ್ದಾಡ್ತಿದ್ಲು. ಸಾವರಿಸ್ಕೊಂಡು ಸಿಟ್ಟಲ್ಲಿ, ಅಟ್ಲೀಸ್ಟ್ ನಾನ್ ನಿನ್ಗಿಂತ ಬೆಟರ್ ಪೊಸಿಷನ್ ಅಲ್ಲಿದ್ದೀನಿ ಅಂತಂದ್ಲು. ಅದನ್ ಕೇಳಿದ ಕೂಡ್ಲೆ ಸಾಮ್ರಾಟ್ ನಗೋದಕ್ ಶುರು ಮಾಡ್ದ. ಸೌತೆಕಾಯಿ ಪೀಸ್ನ ತೆಗೆದು ಬಾಯಲ್ಲಿಟ್ಕೊಂಡು, ಹಾಗಾದ್ರೆ ಅವತ್ ನೀನ್ ಹೇಳಿದ್ದೆಲ್ಲ ಸುಳ್ಳ? ವರ್ಲ್ಡ್ ಟೂರ್ ಎಲ್ಲ ಬೊಗಳೇನಾ ಅಂತ ಕೇಳ್ದ. ಹೋ, ನನ್ನನ್ನೇ ಕೆಣಕ್ಬೇಕು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನಾನ್ ನಿನ್ಗೊಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ಇಲ್ಲಿ ಕೂತಿರೋ ಪ್ರತಿಯೊಬ್ರು ನಿನ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ, ಆದ್ರೆ ನಿನ್ ಜೊತೆ ಮಾತಾಡೋದಕ್ಕೆ ಯಾರು ಇಷ್ಟಪಡಲ್ಲ. ಕೊನೆ ಪಕ್ಷ ನಾನು ನಿನ್ ಜೊತೆ ಕೂತ್ ಊಟನಾದ್ರೂ ಮಾಡ್ತಿದ್ದೀನಿ, ಆದ್ರೂ ನನ್ನ ಹತ್ರನೇ ದೌಲತ್ ತೋರಿಸ್ತೀಯಾ? ಅವಳು ಉದ್ದುದ್ದ ಭಾಷಣ ಬಿಗಿದ್ರು ಸಾಮ್ರಾಟ್ ಕೇರೆ ಮಾಡದೆ ಅವನ್ ಪಾಡ್ಗ ಅವ್ನು ಊಟ ಮುಂದುವರಿಸ್ದ. ಅವನು ನೆಗ್ಲೆಕ್ಟ್ ಮಾಡಿದ್ದು ಕಾಮಿನಿಗೆ ಕೆರಳಿ ಕೆಂಡ ಆಗೋ ಹಾಗೆ ಮಾಡ್ತು. ನಿನ್ ಈ ಆಟಿಟ್ಯೂಡ್ಗೆ ನೀನು ದೊಡ್ಡ ಬೆಲೆ ತೆರಬೇಕಾಗತ್ತೆ ಸಾಮ್ರಾಟ್, ನೋಡ್ತಿರು ಅಂತ ಹೇಳಿ ಅವಳು ಪ್ಲೇಟ್ ತಗೊಂಡು ಎದ್ದು ಹೋದ್ಲು. ಸಾಮ್ರಾಟ್ಗೆ ಅವಳು ಬಂದಿದ್ದು ಏನು ಡಿಫ್ರೆನ್ಸ್ ಆಗ್ಲಿಲ್ಲ, ಹೋಗಿದ್ದು ಏನು ಡಿಫ್ರೆನ್ಸ್ ಆಗ್ಲಿಲ್ಲ. ಅವನು ಊಟ ಮುಗಿಸಿ ವಾಪಸ್ ಕ್ಯಾಬಿನ್ಗೆ ಹೋದ. ಪೆಂಡಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ತಾ ಇದ್ದಂಗೆ 4 ಗಂಟೆ ಆಗೇ ಹೋಯ್ತು. ಆದ್ರೂ ನಯನ ಕಡೆಯಿಂದ ಯಾವ ಕಾಲು ಬರ್ಲಿಲ್ಲ. ಬಟ್ ಯಾರನ್ನ ಪಿಕ್ ಮಾಡಕ್ ಕಳಿಸ್ತೀನಿ ಅಂತ ಅವಳು ಹೇಳಿದ್ರಿಂದ ಕ್ಯಾಬಿನ್ ನಿಂದ ಆಚೆ ಬಂದ. ಅಲ್ಲಿ ಒಂದಷ್ಟು ಜನ ಎಂಪ್ಲಾಯೀಸ್ ನಿಂತಿದ್ರು. ಸಾಮ್ರಾಟ್ ಅವ್ರ ಕಡೆ ನೋಡ್ದೆ ಮುಂದಕ್ಕೆ ಹೋಗ್ತಾ ಇದ್ದ. ಹಿಂದೆಯಿಂದ ಒಬ್ಳು ತನ್ನ ಪಕ್ಕದಲ್ಲಿರೋನ್ಗೆ, ಏಯ್, ನಿನ್ಗೆ ಈ ಸಾಮ್ರಾಟ್ ಹಿಸ್ಟ್ರಿ ಗೊತ್ತಾ? ಇವನು ನಂಬರ್ 1 ಲೂಸರ್. ಟೀ ಅಂಗಡಿಲಿ ಇವನ್ ಲೋಟ ತೊಳೆಯೋದನ್ನ ನಾನೇ ಕಣ್ಣಾರೆ ನೋಡಿದೀನಿ. 3 ಹೊತ್ತು ಟೀ ಬಿಸ್ಕೆಟ್ ತಿಂದು ಬದುಕ್ತವನು. ಇವಾಗ ಒಳ್ಳೆ ಗೋಲ್ಡನ್ ಸ್ಪೂನ್ ನಲ್ಲಿ ಊಟ ಮಾಡ್ತಿರೋ ತರ ಬಿಲ್ಡಪ್ ಕೊಡ್ತಿದ್ದಾನೆ. ಆ ಇರಿಟೇಟಿಂಗ್ ವಾಯ್ಸ್ ಎಲ್ಲೋ ಕೇಳಿದಿನಲ್ಲ ಅಂತ ಸಾಮ್ರಾಟ್ ಹಿಂದೆ ತಿರುಗಿ ನೋಡ್ದ. ಅಲ್ಲಿ ಕಾಮಿನಿ ನಗ್ತಾ ತನ್ನ ಜೊತೆ ಇರೋ ಹುಡುಗನ ಹತ್ರ ಇದನ್ನೆಲ್ಲ ಹೇಳ್ತಾ ಇದ್ಲು. ಅವ್ರು ಬಾಯ್ ಬಿಟ್ಕೊಂಡು ಕಿಸ ಕಿಸ ಅಂತ ನಗ್ತಿದ್ರು. ಸಾಮ್ರಾಟ್ ಹಿಂದೆ ತಿರುಗಿ ನೋಡಿದ ಸ್ಪೀಡ್ ನೋಡಿ ಅವನು ಕೋಪ ಮಾಡ್ಕೋತಾನೇನೋ ಅಂತ ಕಾಮಿನಿ ಅನ್ಕೊಂಡಿದ್ಲು. ಬಟ್ ಸಾಮ್ರಾಟ್ ಆಸ್ ಯೂಶುವಲ್ ನೆಗ್ಲೆಕ್ಟ್ ಮಾಡಿ ಲಿಫ್ಟ್ ಕಡೆ ಹೋದ. ಕಾಮಿನಿಗೆ ಸಾಮ್ರಾಟ್ ನೆಗ್ಲೆಕ್ಟ್ ಮಾಡೋದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಕೆಂಡ ತುಳ್ದೋರ್ ತರ ಆಡ್ತಿದ್ಲು. ನನ್ನೇ ಕೇರ್ ಮಾಡ್ದಂಗ್ ಹೋಗ್ತೀಯಾ, ಬಿಡಲ್ಲ ಕಣೋ ನಿನ್ನನ್ನ ಅಂತ ಹೇಳ್ತಾನೆ ಅವನ್ ಹಿಂದೆನೆ ಹೋದ್ಲು. ಅಷ್ಟರಲ್ಲಿ ಸಾಮ್ರಾಟ್ ಫೋನ್ಗೆ ನಯನ ಕಡೆಯಿಂದ ಮೆಸೇಜ್ ಬಂತು. ಅವನನ್ನ ಪಿಕ್ ಮಾಡೋದಕ್ ಬಂದಿರೋ ಕಾರ್ ಡೀಟೇಲ್ಸ್ ನ ಕಳ್ಸಿದ್ಲು. ಸಾಮ್ರಾಟ್ ಅದನ್ನ ಓದ್ಕೊಂಡು ಲಿಫ್ಟ್ ಇಂದ ಆಚೆ ಬಂದ. ಅಲ್ಲಿ ಆಲ್ರೆಡಿ ಒಂದು ಕಾಸ್ಟ್ಲಿ ಕಾರ್ ವೇಟ್ ಮಾಡ್ತಿತ್ತು. ಸಾಮ್ರಾಟ್ನ ನೋಡಿದ ಕೂಡ್ಲೆ ಆ ಕಾರ್ ಡ್ರೈವರ್ ಡೋರ್ ಓಪನ್ ಮಾಡಿ, ಸಾಮ್ರಾಟ್ ಸರ್ ಬನ್ನಿ ಕೂತ್ಕೊಳ್ಳಿ ಹೊರಡೋಣ ಅಂದ. ಸಾಮ್ರಾಟ್ ಹಿಂದೆನ ಬರ್ತಿದ್ ಕಾಮಿನಿ ಅದನ್ನೆಲ್ಲ ನೋಡಿ ಕನ್ಫ್ಯೂಸ್ ಆಗೋದ್ಲು. ಏನು, ಇವನ್ಗೋಸ್ಕರ ಇಷ್ಟೊಂದು ಕಾಸ್ಟ್ಲಿ ಕಾರ್ ವೇಟ್ ಮಾಡ್ತಿದ್ಯಾ? ಡ್ರೈವರ್ ಬೇರೆ ಡೋರ್ ಓಪನ್ ಮಾಡಿ ಹೊರಡೋಣವಾ ಅಂತಿದ್ದಾನೆ, ಏನೋ ಮಿಸ್ ಹೊಡಿತಿದ್ಯಲ್ಲ ಅಂತ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗದೆ ತಲೆ ಕೆಡಿಸ್ಕೊಂಡ್ಲು. ಅವಳಿಗೆ ಸಾಮ್ರಾಟ್ ಮೇಲೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಈ ಕಡೆ ಕಾರಲ್ಲಿ ಕೂತಿದ್ದ ಸಾಮ್ರಾಟ್ ಅಚಾನಕ್ ಆಗಿ ಕಾಮಿನಿ ನಿಂತಿರೋದನ್ನ ನೋಡ್ದ. ಅವಳು ಬಾಯಿನ ಇಲಿ ಬಿಲ್ಲು ತರ ಓಪನ್ ಮಾಡ್ಕೊಂಡು ಸಾಮ್ರಾಟ್ನೇ ನೋಡ್ತಾ ನಿಂತಿದ್ಲು. ಅಷ್ಟರಲ್ಲಿ ಕಾರ್ ಡ್ರೈವರ್, ಸರ್ ಮ್ಯೂಸಿಕ್ ಆನ್ ಮಾಡ್ಲಾ ಅಂತ ಕೇಳ್ದ. ಸಾಮ್ರಾಟ್ ಓಕೆ ಅಂತ ಹೇಳಿ, ಬಟ್ ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ, ಐ ಮೀನ್ ನಯನ ಎಲ್ಲಿಗೆ ಬರೋದಕ್ಕೆ ಹೇಳಿದಾಳೆ ಅಂತ ಕೇಳ್ದ. ನಯನ ಪ್ಯಾರಡೈಸ್ಗೆ ಸರ್ ಅಂತ ಹೇಳಿ ಡ್ರೈವರ್ ಸ್ಪೀಡ್ ಜಾಸ್ತಿ ಮಾಡ್ದ. ನಯನ ಪ್ಯಾರಡೈಸ್ ಹೆಸರು ಕೇಳಿ ಸಾಮ್ರಾಟ್ ತುಟಿ ಅಂಚಲ್ಲೇ ನಕ್ಕ. ಈ ಕಡೆ ಕಾಮಿನಿಗೆ ರಸ್ತೆ ತಿರುವಲ್ಲಿ ಮರೆ ಆಗ್ತಿರೋ ಆ ಕಾಸ್ಟ್ಲಿ ಕಾರನ್ನೇ ನೋಡ್ತಾ ನೋಡ್ತಾ BP ನಿಧಾನವಾಗಿ ರೈಸ್ ಆಗ್ತಾ ಇತ್ತು. ಅಷ್ಟಕ್ಕೂ ನಯನ ಸಾಮ್ರಾಟ್ನ ಮನೆ ಕರೆದಿರೋದು ಯಾಕೆ? ಕಾಮಿನಿ ಸಾಮ್ರಾಟ್ನ ಹಿಡನ್ ಐಡೆಂಟಿಟಿ ಬಗ್ಗೆ ತಿಳ್ಕೊಂಡ್ಬಿಡ್ತಾಳ. ಮುಂದಿನ ಎಪಿಸೋಡ್ ನಲ್ಲಿ ಇದಕ್ಕೆಲ್ಲ ಉತ್ತರ ಇದೆ, ಕೇಳಿಸ್ಕೊಳ್ಳಿ. ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ FM. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.